ನೌಕರರೇ, ಈಗಾಗಲೇ ತಮಗೆ ತಿಳಿದಿರುವಂತೆ ನಿನ್ನೆ ಒಂದು ಸರ್ಕಾರದ ಆದೇಶದ ಪ್ರಕಾರ ಆಗಸ್ಟ್ 1, 2024ರಿಂದ ಪೂರ್ವಾನ್ವಯವಾಗುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಶೇಕಡ 2.25 ತುಟ್ಟಿ ಭತ್ಯೆ ಮಂಜೂರಾತಿಯಾಗಿ ಆದೇಶ ಹೊರಡಿಸಲಾಗಿತ್ತು. ಹಾಗಾಗಿ ಜುಲೈ 1ರ ಬದಲಾಗಿ ಆಗಸ್ಟ್ 1ರಿಂದ ಆರ್ಥಿಕ ಸೌಲಭ್ಯವನ್ನು ಪಡೆಯುವ ಬಗ್ಗೆ ಆ ಒಂದು ಆದೇಶದಲ್ಲಿ ತಿಳಿಸಲಾಗಿತ್ತು. ಹಾಗಾಗಿ ಕೆಲವು ಸರ್ಕಾರಿ ನೌಕರರಿಗೆ ಗೊಂದಲಗಳು ಕೂಡ ಏರ್ಪಟ್ಟಿತು. ಹಾಗಾಗಿ ಇಂದು ಕರ್ನಾಟಕ ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆಯಿಂದ ಮತ್ತೊಂದು ಆದೇಶವನ್ನು ಬಿಡುಗಡೆ ಮಾಡಲಾಗಿದ್ದು, ಇದು ಪರಿಷ್ಕೃತ ಆದೇಶದ ಪ್ರಕಾರ. ಯಾಕೆಂದ್ರೆ ರಾಜ್ಯ ಸರ್ಕಾರಿ ನೌಕರರಿಗೆ 2018ರಿಂದ 2024 ಆಗಸ್ಟ್ 1ರವರೆಗೆ ಒಂದು 6ನೇ ವೇತನ ಆಯೋಗದ ಪ್ರಕಾರ ಒಂದು ತುಟ್ಟಿ ಭತ್ಯೆಯನ್ನು ಪಡಿತಾ ಇದ್ರು. ಹಾಗಾಗಿ ಈ ಒಂದು 7ನೇ ವೇತನ ಆಯೋಗದ ವರದಿ 1/8/2024ರಿಂದ ಜಾರಿಯಾದ ಪ್ರಯುಕ್ತ ಆ ಒಂದು ಜುಲೈ ತಿಂಗಳಿಗೆ ಮಾತ್ರ ಅನ್ವಯವಾಗುವಂತೆ ಈಗ ಶೇಕಡ 2.275 ತುಟ್ಟಿ ಭತ್ಯೆ ಬಿಡುಗಡೆ ಕುರಿತು ಕರ್ನಾಟಕ ರಾಜ್ಯ ಸರ್ಕಾರ ಎಂದು ಆದೇಶವನ್ನು ಬಿಡುಗಡೆ ಮಾಡಿದೆ. ಹಾಗಾಗಿ ಆ ಆದೇಶ ಏನಿದೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಾವು ಈಗಾಗಲೇ ನಿನ್ನೆ ತಾನೇ ಒಂದು ಆದೇಶವನ್ನು ಕೂಡ ಬಿಡುಗಡೆ ಆಗಿತ್ತು. ಅದು ಆಗಸ್ಟ್ 1ರಿಂದ ಜುಲೈ 1ರಿಂದ ಪೂರ್ವಾನ್ವಯ ಆಗುವಂತೆ ಇದ್ರೂ ಕೂಡ ಆಗಸ್ಟ್ 1, 2024ರಿಂದ ಆರ್ಥಿಕ ಸೌಲಭ್ಯಗಳು ಒಳಗೊಂಡಿದ್ದವು. ಹಾಗಾಗಿ ಜುಲೈ ತಿಂಗಳಿಗೆ ಮಾತ್ರ ಅನ್ವಯವಾಗುವಂತೆ ಈ ಒಂದು ತುಟ್ಟಿ ಭತ್ಯೆ ಆದೇಶವನ್ನು ಹೊರಡಿಸಿದೆ. ನೋಡ್ತಾ ಹೋಗೋಣ. ಸರ್ಕಾರದ ಆದೇಶ ಸಂಖ್ಯೆಯ ಪ್ರಕಾರ ಇವತ್ತು ದಿನಾಂಕ ಅಂದ್ರೆ 28 ನವೆಂಬರ್ 2024 ಪ್ರಕಾರ 2018ರ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ವೇತನವನ್ನು ಪಡೆಯುತ್ತಿದ್ದ ರಾಜ್ಯ ಸರ್ಕಾರಿ ನೌಕರರಿಗೆ ಜುಲೈ 2024ರ ಮಾಹೆಗೆ ಅನ್ವಯವಾಗುವಂತೆ ತುಟ್ಟಿ ಭತ್ಯೆಯ ದರಗಳನ್ನು ಜುಲೈ ಒಂದು ಮಾಹೆಯ ಮೂಲ ವೇತನದ ಶೇಕಡ 42.5ರಿಂದ 45.25ಕ್ಕೆ ಪರಿಷ್ಕರಿಸಿ ಹೆಚ್ಚಳ ಮಾಡಲು ಸರ್ಕಾರ ಹರ್ಷಿಸುತ್ತದೆ ಅಂತ ಹೇಳ್ತದೆ. ಹಾಗಾಗಿ ತುಟ್ಟಿ ಭತ್ಯೆಯ ಪರಿಷ್ಕರಣೆ ಆರ್ಥಿಕ ಲಾಭವು ಕೇವಲ ಜುಲೈ 2024ರ ಒಂದು ತಿಂಗಳಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದನ್ನು ಗಮನಿಸಬೇಕು ತಾವಿಲ್ಲಿ. ತುಟ್ಟಿ ಭತ್ಯೆಯ ಪರಿಷ್ಕರಣೆಯ ಆರ್ಥಿಕ ಲಾಭವು 2024ರ ಜುಲೈಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ತಾವು ನೋಡ್ತಾ ಇರ್ಬೋದು 42.50ಯಿಂದ 45.25 ಅಂದರೆ ಸುಮಾರು 2.75ರಷ್ಟು ತುಟ್ಟಿ ಭತ್ಯೆಯನ್ನು ಇಲ್ಲಿ ಮಾಡಲಾಗಿದೆ. ಆ ಜುಲೈ ತಿಂಗಳಿಗೆ ಸಂಬಂಧಪಟ್ಟಂತೆ ಆದೇಶವನ್ನು ಹೊರಡಿಸಲಾಗಿದೆ. ಇದು ತಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ, ಇದರ ಜೊತೆಯಲ್ಲಿ ಪಿಂಚಣಿದಾರರಿಗೂ ಕೂಡ ಶೇಕಡ 2.75ರ ಜುಲೈಗೆ ಸಂಬಂಧಪಟ್ಟಂತೆ ಒಂದು ತುಟ್ಟಿ ಭತ್ಯೆ ಬಿಡುಗಡೆ ಆಗಿರ್ತಕ್ಕಂಥ ಆದೇಶ ಇಂದು ದೊರೆತಿದೆ. ಹಾಗಾಗಿ ಈ 7ನೇ ವೇತನ ಆಯೋಗದ ಪ್ರಕಾರ ಆಗಸ್ಟ್ 1, 2024ರಿಂದ 1/8/2024ರಿಂದ ಆರ್ಥಿಕ ಸೌಲಭ್ಯ ಪಡೆಯಬಹುದಾಗಿದ್ದು, ಹಾಗಾಗಿ ಸರ್ಕಾರ ಇವತ್ತು ಮತ್ತೊಂದು ಪರಿಷ್ಕೃತ ಆದೇಶವನ್ನು ಬಿಡುಗಡೆ ಮಾಡಿದೆ. ಅದನ್ನು ತಾವು ಗಮನಿಸಬಹುದಾಗಿದೆ. ಧನ್ಯವಾದಗಳು.